ಕುಡಿದ ಅಮಲಿನಲ್ಲಿ ರಸ್ತೆ ಮಧ್ಯೆ ಯುವಕರು ಹುಚ್ಚಾಟ ಪ್ರದರ್ಶಿಸಿದ್ದಾರೆ. ಚಲಿಸ್ತಾ ಇದ್ದ ಕಾರಿನ ರೂಫ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡಿದ್ದಾರೆ. ಮೈ ಮೇಲಿನ ಬಟ್ಟೆ ಕಳಚಿ ಡ್ಯಾನ್ಸ್ ಮಾಡಿ ಹುಚ್ಚಾಟಸ್ತಿಯಲ್ಲಿ ಈ ರೀತಿಯಾಗಿ ಪುಂಡಾಟ ನಡೆದಿದೆ. ಬೆಂಗಳೂರಿನ NH7 ಏರ್ಪೋರ್ಟ್ ರಸ್ತೆಯಲ್ಲಿ ಈ ಘಟನೆ ಆಗಿದೆ. ರೈಟ್, ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಈ ಘಟನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ? ಯಾರು ಇವರು? ಸಭಾ ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. NH7 ಅಂದರೆ ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರಮುಖವಾಗಿ ಡೆಲ್ಲಿ ಪಾಸಿಂಗ್ ಕಾರ್ನಲ್ಲಿ, ಅಂದರೆ ಡೆಲ್ಲಿನ ಪಾಸಿಂಗ್ನ ನಂಬರ್ ಏನಿದೆ ಆ ನಂಬರ್ನ ಕಾರ್ನಲ್ಲಿ ಏರ್ಪೋರ್ಟ್ ರಸ್ತೆಯಲ್ಲಿ 4 ಜನ ಯುವಕರು ಮದ್ಯಪಾನವನ್ನು ಮಾಡಿ ರೂಫ್ ಟಾಪ್ ಮೇಲೆ 4 ಜನ ಯುವಕರು, ಅಂದರೆ 4ರಲ್ಲಿ 2 ಯುವಕರು ರೂಫ್ ಟಾಪ್ ಮೇಲೆ ಹತ್ತಿದ್ರೆ ಮತ್ತೆ ಓರ್ವ ಯುವಕ ಕಿಟಕಿಯಿಂದ, ಅಂದರೆ ಕಾರಿನ ಕಿಟಕಿಯಿಂದ ಹೊರಬಂದು ಡ್ಯಾನ್ಸ್ ಮಾಡ್ತಿರುವಂತಹ ದೃಶ್ಯಾವಳಿಗಳು ಇದು. ಹೇಳಿ ಕೇಳಿ ವಾರದಲ್ಲಿ ಏನಿಲ್ಲ ಅಂದ್ರೂ 8ರಿಂದ 10 ಅಪಘಾತಗಳು ನಡೆಯುವಂತಹ ಜಾಗ ಅದು. ಏರ್ಪೋರ್ಟ್ ರಸ್ತೆ ಆಕ್ಸಿಡೆಂಟ್ನ ಬ್ಲ್ಯಾಕ್ ಸ್ಪಾಟ್ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಇಂತಹ ರಸ್ತೆಯಲ್ಲಿ ಕಾರ್ನ ರೂಫ್ ಟಾಪ್ ಅನ್ನು ಓಪನ್ ಮಾಡಿ 100ರಿಂದ 120 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಿದ್ದಂಥ ಕಾರ್ನಲ್ಲಿ ರೂಫ್ ಟಾಪ್ನ ಮೇಲೆ ಹತ್ತಿ ಡ್ಯಾನ್ಸ್ ಮಾಡುವಂತಹ ಒಂದು ದೃಶ್ಯಾವಳಿಗಳು ಈಗ ಸದ್ಯ ಹಿಂಬದಿ ಇದ್ದಂಥ ಕಾರ್ನ ಚಾಲಕ ಮೊಬೈಲ್ನಲ್ಲಿ ಅದನ್ನು ಶೂಟ್ ಮಾಡ್ಕೊಂಡಿರುವಂಥದ್ದು. ಅಂದರೆ ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಡೆಲ್ಲಿ ಪಾಸಿಂಗ್ ನಂಬರ್ನ ಕಾರ್ನಲ್ಲಿ ತೆರಳ್ತಿದ್ದಂತಹ ಸಂದರ್ಭದಲ್ಲಿ ಈ ರೀತಿ ಹುಡುಗರು ಹುಚ್ಚಾಟವನ್ನು ಮೆರೆದಿದ್ದಾರೆ. ಹಾಗಾಗಿ ಈಗ ಸದ್ಯ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ, ಈಗ ಸದ್ಯ ಆ ಸಾಮಾಜಿಕ ಜಾಲತಾಣದಲ್ಲಿ ಏನು ಪೋಸ್ಟ್ ಮಾಡಿದ್ದಾರೆ ಅದನ್ನು ಬೆಂಗಳೂರು ಸಿಟಿ ಪೊಲೀಸ್ಗೂ ಕೂಡ ಪೋಸ್ಟ್ ಮಾಡಿ, ಈ ರೀತಿಯಲ್ಲಿ ಏರ್ಪೋರ್ಟ್ ರಸ್ತೆಯಲ್ಲಿ ಮದ್ಯಪಾನವನ್ನು ಮಾಡಿ ಹುಚ್ಚಾಟವನ್ನು ಹುಡುಗರು ಮೆರಿತಾ ಇದ್ದಾರೆ. ಹಾಗಾಗಿ ಇಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂಥೇಳಿ ಪೊಲೀಸರಿಗೆ ಟ್ಯಾಗ್ ಮಾಡುವಂಥ ಕೆಲಸವನ್ನು ಹಿಂಬದಿ ಕಾರ್ನ ಚಾಲಕ ಮಾಡಿರುವಂಥದ್ದು. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.